ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವೇಳೆ ಪೀರಿಯಡ್ ಸಮಯದಲ್ಲಿ ನಾನು ಹೇಳಿರುವಂತಹ ಯಾವುದಾದ್ರೂ ಒಂದು ಲಕ್ಷಣ ಒಂದು ವೇಳೆ ಕಂಡು ಬಂದರೆ ನೀವು ಅದರ ಕಡೆ ಗಮನ ಹರಿಸಬೇಕು ಮತ್ತು ನಿರ್ಲಕ್ಷ್ಯ ಮಾಡಲಿಕ್ಕಿಲ್ಲ. ಈ ಸಿಂಪ್ಟಮ್ಸ್ಗಳು ಯಾವ ಕಾರಣಕ್ಕೆ ಬರ್ತವೆ ಅನ್ನೋದನ್ನು ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ನಿಮ್ಮ ಪೀರಿಯಡ್ ಸಮಯದಲ್ಲಿ ಯಾವೆಲ್ಲ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ಇಗ್ನೋರ್ ಮಾಡಬಾರ್ದು ಅಂತ ಹೇಳಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸಮಯದಲ್ಲಿ ಏನಾದರೂ ಏರುಪೇರು ಆಗಿಬಿಟ್ರೆ ನಿಮಗೆ ಕೆಲವು ದೈಹಿಕ ಸಮಸ್ಯೆಗಳನ್ನು ಸೂಚಿಸ್ಬೋದು. ಅವುಗಳತ್ತ ನೀವು ಗಮನ ಹರಿಸಲೇಬೇಕಾಗತ್ತೆ. ಪ್ರತಿ ಮಹಿಳೆಯ ಪೀರಿಯಡ್ ಸೈಕಲ್ಲು ವಿಭಿನ್ನವಾಗಿರುತ್ತೆ. ಹಾಗಾಗಿ ಕೆಲವರು ಏನಾಗುತ್ತೆ 2 ಡೇಸ್ ತನಕನೂ ಅವರಿಗೆ ಪೀರಿಯಡ್ ಆಗುತ್ತೆ, ಇನ್ನು ಕೆಲವರಿಗೆ 1 ವಾರದ ತನಕನೂ ಪೀರಿಯಡ್ ಆಗ್ಬೋದು. ಕೆಲವರಿಗೆ ಪೀರಿಯಡ್ ಸಮಯದಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೆ ಅವರಲ್ಲಿ ಲೈಟ್ ಬ್ಲೀಡಿಂಗ್ ಆಗ್ಬೋದು, ಮತ್ತು ಕೆಲವರಿಗೆ ಜಾಸ್ತಿ ಹೆವಿ ಬ್ಲೀಡಿಂಗ್ ಫ್ಲೋ ಆಗಿ ಅವರಿಗೆ ತುಂಬಾ ಸುಸ್ತು, ಈ ರೀತಿಯ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು. ಅದೇ ರೀತಿ ಕೆಲವರಿಗೆ ಪೀರಿಯಡ್ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ಅಥವಾ ಸೊಂಟದ ಸುತ್ತಮುತ್ತ ಪೇನ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಆ ಒಂದು ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು. ಸೊ ನಿಮಗೆ ಪ್ರತಿ ತಿಂಗಳು ನಿಮಗೆ ಜಾಸ್ತಿ ಏನು ಪೇನ್ ಕಾಣಿಸ್ಕೊಳ್ದೆ ಮತ್ತು ಬ್ಲೀಡಿಂಗೂ ಜಾಸ್ತಿ ಹೋಗದೆ ಎಷ್ಟು ಹೋಗಬೇಕು ಅಷ್ಟು ಹೋಗಿ, ಮತ್ತು ಎಷ್ಟು ದಿನ ನಿಮಗೆ ಪೀರಿಯಡ್ ಆಗಬೇಕು ಅಷ್ಟು ದಿನ ಮಾತ್ರ ನಿಮಗೆ ಪೀರಿಯಡ್ ಆಗಿ ನಂತರ ಅದು ಕ್ಲೋಸ್ ಆದರೆ, ಇದೇ ರೀತಿ ನಿಮಗೆ ಪ್ರತಿ ತಿಂಗಳು ಆಗ್ತಾ ಹೋದರೆ ಮತ್ತು ನಿಮಗೆ ಈ ಒಂದು ಪೀರಿಯಡ್ ಸಮಯದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆ ಅಥವಾ ಕೆಲವೊಂದು ಸಿಂಪ್ಟಮ್ಸ್ಗಳು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಉಂಟು ಮಾಡದೆ ಟಾಲ್ರೇಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ. ಇದು ಬಿಟ್ಟರೆ ನಿಮಗೆ ಪೀರಿಯಡ್ ಸಮಯದಲ್ಲಿ ತೀವ್ರ ಥರನಾದ ಬೇರೆ ಏನಾದರೂ ಲಕ್ಷಣಗಳು ಕಂಡು ಬಂದರೆ, ಲೈಕ್ ನಿಮಗೆ ಹೆವಿ ಬ್ಲೀಡಿಂಗ್ ಇರ್ಬೋದು, ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು, ಅಥವಾ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಮತ್ತು ಬೇರೆ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇವುಗಳ ಬಗ್ಗೆ 1 by 1 ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಲಕ್ಷಣ ಹೆವಿ ಬ್ಲೀಡಿಂಗ್ ಆಗುವಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಮಹಿಳೆಯರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿ ಮಧ್ಯದ ದಿನಗಳಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗಿ ನಂತರ ಕಡಿಮೆ ಆಗುವಂಥದ್ದು, ಹೀಗೆ 1 ವಾರದ ತನಕ ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗುವಂಥದ್ದು. ಇದು ನಾರ್ಮಲ್ ಪ್ರೋಸೆಸ್. ಬಟ್ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಹೆವಿ ಬ್ಲೀಡಿಂಗ್ ಆಗಿಬಿಡತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ನೀವು ಪದೇ ಪದೇ ಪ್ಯಾಡ್ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ, ಮತ್ತು ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರೋದ್ರಿಂದ ತುಂಬಾ ಸುಸ್ತು, ತುಂಬಾ ಬ್ಲಡ್ ಲಾಸ್ ಆಗುವಂಥದ್ದು, ಈ ರೀತಿಯ ಸಮಸ್ಯೆ ಆಗೋದ್ರಿಂದ ನಿಮಗೆ ಒಂದು ವೇಳೆ ಪೀರಿಯಡ್ ಸೈಕಲ್ನಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಏನಾದರೂ ಹೆವಿ ಬ್ಲೀಡಿಂಗ್ ಆದರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣಕ್ಕೋಸ್ಕರ ನನಗೆ ಈ ರೀತಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತೇಳಿ ಒಮ್ಮೆ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗಿದೆ. ನೆಕ್ಸ್ಟ್ ಲಕ್ಷಣ ಸ್ಪಾಟಿಂಗ್ ಆಗುವಂಥದ್ದು. ಸ್ಪಾಟಿಂಗ್ ನಿಮಗೆ ಪೀರಿಯಡ್ ಟೈಮಲ್ಲೇ ಆಗಬೇಕಂತೇನಿಲ್ಲ, ನಿಮ್ಮ ಪೀರಿಯಡ್ನ ಮಿಡಲ್ ಸೈಕಲಲ್ಲೂ ಕೂಡ ಆಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು. ಈ ರೀತಿ ನಿಮಗೆ ಮಧ್ಯದ ದಿನಗಳಲ್ಲಿ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಬಿಟ್ಟು ಬೇರೆ ದಿನಗಳಲ್ಲಿ ಏನಾದರೂ ಸ್ಪಾಟಿಂಗ್ ಥರ ಕಾಣಿಸ್ಕೊಂಡ್ರೂ ಕೂಡ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ ಸಿವಿಯರ್ ಲೋವರ್ ಬ್ಯಾಕ್ ಪೇನ್. ನಿಮ್ಮ ಬ್ಯಾಕ್ ಪೇನು ತುಂಬಾ ನಿಮಗೆ ಸಿವಿಯರ್ ಆಗಿರುವಂಥದ್ದು. ಒಂದು ವೇಳೆ ನಿಮಗೆ ಸಿವಿಯರ್ ಆಗಿ ಸೊಂಟದ ಸುತ್ತಮುತ್ತ ಪೇನ್ ಕಾಣಿಸ್ಕೊಂಡ್ರೆ ಇದು ಯಾವುದೋ ಒಂದು ಸಮಸ್ಯೆಯ ಲಕ್ಷಣದ ಸಂಕೇತವಾಗಿದೆ. ಲೈಕ್ ನಿಮಗೆ ಫೈಬ್ರಾಯ್ಡ್ನ ಸಮಸ್ಯೆ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಅಥವಾ ಸಿಸ್ಟ್ನ ಸಮಸ್ಯೆ ಇರ್ಬೋದು. ಇವುಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಕ್ಷಣ ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮ ಪೀರಿಯಡ್ ಸಮಯದಲ್ಲಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಲೈಟಾಗಿ ಸೆಳೆತದ ಅನುಭವ ಇರ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಒಂದು ವೇಳೆ ನಿಮಗೇನಾದರೂ ನಿಜವಾಗಿ ಸಮಸ್ಯೆ ಏನಾದರೂ ಕಂಡು ಬಂದರೆ ನಿಮ್ಮ ಪೀರಿಯಡ್ ಸಮಯದಲ್ಲಿ ವಿಪರೀತ ಸೆಳೆತ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ. ನಿಮ್ಮ ದೈನಂದಿನದ ಕೆಲಸ ಅಥವಾ ಆಫೀಸ್ನ ಕೆಲಸ ಹೋಗಲಿಕ್ಕೂ ಕೂಡ ಅಥವಾ ಕಾಲೇಜಿಗೆ ಹೋಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೀವು ಅದು
ಅದು ಕೆಲಸ ಮಾಡದೆ ನೀವು ಮನೆಯಲ್ಲೇ ಇರಬೇಕಾಗತ್ತೆ. ಈ ರೀತಿಯ ಪೇಯ್ನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಅಥವಾ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನೀವು ಪೇಯ್ನ್ ಕಿಲ್ಲರ್ಸ್ ಮಾತ್ರೆಗಳನ್ನು ಕೂಡ ತಗೊಳ್ತೀರಾ. ನೆಕ್ಸ್ಟ್ ಲಕ್ಷಣ ನೀವು ಇಗ್ನೋರ್ ಮಾಡಬಾರ್ದು. ಯಾವ ಲಕ್ಷಣ ಅಂತ ಹೇಳಿದರೆ, ಒಂದು ವೇಳೆ ನಿಮಗೆ ಪೀರಿಯಡ್ ಸಮಯದಲ್ಲಿ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಏನಾದರೂ ಹೋಗ್ತಾ ಇದ್ದರೆ, ಸಾಮಾನ್ಯವಾಗಿ ಪೀರಿಯಡ್ ಸಮಯದಲ್ಲಿ ಸಣ್ಣ ಸಣ್ಣ ಕ್ಲಾಟ್ಸ್ಗಳು ಹೋಗೋದು ಅದು ನಾರ್ಮಲ್ ಆಗಿರುತ್ತೆ. ಅದು ಬಿಟ್ಟು ನಿಮಗೆ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಏನಾದರೂ ಹೋಗ್ತಾ ಇದ್ದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ ಪೇನ್ಫುಲ್ ಬೌವಲ್ ಮೂಮೆಂಟ್ಸ್. ಈ ರೀತಿಯ ಲಕ್ಷಣ ಒಂದು ವೇಳೆ ಕಂಡು ಬಂದರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಮತ್ತು ರಾತ್ರಿಯ ಹೊತ್ತು ನೀವು ಎದ್ದು ಪದೇ ಪದೇ ಪ್ಯಾಡನ್ನು ಚೇಂಜ್ ಮಾಡಬೇಕು. ಈ ರೀತಿಯ ಒಂದು ವೇಳೆ ಲಕ್ಷಣ ಕಂಡು ಬಂದರೆ, ಮತ್ತು 7 ದಿನಗಳಿಗಿಂತ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು ಮತ್ತು ಹೆವಿ ಬ್ಲೀಡಿಂಗ್ ಆಗುವಂಥದ್ದು, ಈ ರೀತಿಯ ಲಕ್ಷಣ ಕಂಡು ಬಂದರೂ ಕೂಡ ನೀವು ನಿರ್ಲಕ್ಷ್ಯ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಒಂದು ಲಕ್ಷಣ, ನಿಮಗೆ ಇವಾಗ 1 ತಿಂಗಳಲ್ಲಿ 2 ಬಾರಿ ಪೀರಿಯಡ್ ಆಗುವಂಥದ್ದು. ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ ದಿನಗಳಲ್ಲೂ ಕೂಡ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ಇವಾಗ ನಿಮಗೆ ಜಾಸ್ತಿ ಬ್ಲಡ್ ಲಾಸ್ ಅಥವಾ ಬ್ಲಡ್ ಫ್ಲೋ ಆಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಅನೀಮಿಯಾ ಸಮಸ್ಯೆ ಕಾಣಿಸ್ಕೊಳ್ಬೋದು, ಅಂದರೆ ರಕ್ತಹೀನತೆಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅದರ ಜೊತೆಗೆ ತುಂಬ ಸುಸ್ತು ಕಾಣಿಸ್ಕೊಳ್ಬೋದು, ತಲೆ ಸುತ್ತು ಕಾಣಿಸ್ಕೊಳ್ಬೋದು, ಮತ್ತು ನಿಮಗೆ ಉಸಿರಾಟದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್, ಅಂದರೆ ಬೇಗ ಬೇಗ ಉಸಿರಾಡಬೇಕು ಅಂತ ಅನಿಸುತ್ತೆ, ಈ ರೀತಿಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ನಾಸಿಯಾ ಅಂದರೆ ವಾಕರಿಕೆಯ ಸಮಸ್ಯೆ, ವಾಮಿಟಿಂಗ್ ಕಾಣಿಸ್ಕೊಳ್ಬೋದು, ಅಥವಾ ವಿಪರೀತ ಹೆಡ್ಡೇಕ್, ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮತ್ತು ನೀವು ರಾತ್ರಿ ಹೊತ್ತು ಪದೇ ಪದೇ ಎದ್ದು ಪ್ಯಾಡ್ ಚೇಂಜ್ ಮಾಡೋದ್ರಿಂದ ನಿದ್ದೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು, ಅಂದರೆ ಸಾಕಾಗುವಷ್ಟು ನಿದ್ದೆ ನಿಮಗೆ ಆಗದೇ ಇರ್ಬೋದು. ಆ್ಯಂಡ್ ರಿಲೇಷನ್ಶಿಪ್ ಇಟ್ಟುಕೊಳ್ಳುವಂಥ ಸಂದರ್ಭದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಪದೇ ಪದೇ ಭೇದಿ ಆಗುವಂಥ ಈ ರೀತಿಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು, ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವಿಪರೀತ ಬದಲಾವಣೆ ಕಾಣಿಸ್ಕೊಂಡ್ರೆ. ಮತ್ತು ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆದರೆ, ಅಂದರೆ ನಿಮಗೆ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಈ ರೀತಿ ಪೀರಿಯಡ್ ಆಗ್ತಾಯಿದ್ರೆ, ಅಥವಾ ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು 15 ದಿನ ಆದರೂ ನಿಮಗೆ ಪೀರಿಯಡ್ ಆಗಿಲ್ಲ ಅಂತ ಹೇಳಿದರೆ, ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅಥವಾ ಯಾವ ಕಾರಣಕ್ಕೆ ಬರ್ತಾ ಇಲ್ಲ, ಪೀರಿಯಡ್ ಆಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕೂಡ ವಿಚಾರಿಸ್ಬೋದು. ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಅದು ನಾರ್ಮಲ್ ಆಗಿರುತ್ತೆ. ಲೈಕ್ ನಿಮಗೆ 5 ದಿನ ಮುಂಚೆ ಪೀರಿಯಡ್ ಆಗುವಂಥದ್ದು ಅಥವಾ 5 ದಿನ ನಂತರ ಅದು ಪೀರಿಯಡ್ ಆಗುವಂಥದ್ದು, ಅದು ಕೆಲವು ಸಣ್ಣ ಪುಟ್ಟ ಬದಲಾವಣೆಯಿಂದ ಈ ರೀತಿ ವೇರಿಯೇಷನ್ ಆಗುತ್ತೆ. ಬಟ್ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಆದರೆ, ಲೈಕ್ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಈ ರೀತಿ ಪೀರಿಯಡ್ ಇರ್ರೆಗ್ಯುಲರ್ ಆಗಲಿಕ್ಕೆ ತುಂಬ ಕಾರಣಗಳಿರ್ತವೆ. ಅದರಲ್ಲಿ ಕೆಲವು ಕಾರಣ, ನೀವು ವೆಯ್ಟ್ ಏನಾದರೂ ಸಡನ್ನಾಗಿ ಜಾಸ್ತಿ ಆದರೆ, ಅಥವಾ ತೂಕ ತುಂಬ ಕಡಿಮೆ ಆದರೆ, ತುಂಬಾ ಎಕ್ಸಸೈಸ್ ಮಾಡ್ತಾಯಿದ್ರೆ, ಅಥವಾ ಯಾವುದೋ ಒಂದು ವಿಷಯಕ್ಕೋಸ್ಕರ ತುಂಬಾ ನೀವು ಸ್ಟ್ರೆಸ್ ಆಗ್ತಾಯಿದ್ರೆ, ಇವೆಲ್ಲ ಕಾರಣಗಳಿಂದ, ಅಥವಾ ನಿಮ್ಮ ವಾತಾವರಣ ಏನಾದರೂ ಚೇಂಜ್ ಆಗಿದ್ದರೆ, ಅಥವಾ ನಿಮ್ಮ ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಕೂಡ ಈ ರೀತಿ ಪೀರಿಯಡ್ ಸೈಕಲ್ಲು ಚೇಂಜಸ್ ಆಗ್ಬೋದು, ಅಥವಾ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು. ಕೆಲವು ಸಮಯದ ನಂತರ ಮತ್ತೆ ನಿಮಗೆ ಅದು ಸರಿ ಆಗ್ಬೋದು. 1 ಅಥವಾ 2 ತಿಂಗಳು ಬಿಟ್ಟು ಅದು ಸರಿ ಆಗಲಿಲ್ಲ, ಅಥವಾ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಅಥವಾ ಕನ್ಫ್ಯೂಷನ್ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ಒಂದು ವೇಳೆ PCOD, PCOS ನಂಥ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು. ಮತ್ತು ನೀವೇನಾದರೂ ಮೆನೋಪಾಸ್ ಅಂದರೆ ಋತುಬಂಧಕ್ಕೆ ಹತ್ತಿರ ಆಗ್ತಾ ಇದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೆಲವು ತಿಂಗಳುಗಳ ತನಕ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗುತ್ತೆ. ಇವಾಗ ಒಂದು ವೇಳೆ ನಿಮಗೆ PCOD, PCOS ನಂಥ ಸಮಸ್ಯೆ ಇದ್ದರೆ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಏರುಪೇರಾಗಿ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಪೀರಿಯಡ್ ಸೈಕಲ್ 28ರಿಂದ 35 ದಿನದ ತನಕ ನಾರ್ಮಲಾಗಿ ಪ್ರತಿ ತಿಂಗಳು ಬರ್ತಾ ಇದ್ದರೆ, ಅಥವಾ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ನಾರ್ಮಲಾಗಿ ಎಷ್ಟು ಆಗಬೇಕು ಅಷ್ಟು ಆಗ್ತಾ ಇದ್ದರೆ,
ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಅಂದರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಯಾವಾಗಲೂ ಪೀರಿಯಡ್ ಸೈಕಲ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ, ಅಥವಾ ಒಂದು ವೇಳೆ ಚೇಂಜಸ್ ಆದ್ರೂ ಗೊತ್ತಾಗುತ್ತೆ. ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆದರೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಯಾವುದಾದ್ರೂ ಒಂದು ಲಕ್ಷಣ ನಿಮಗೆ ಏನಾದರೂ ಕಂಡು ಬಂದರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಲೈಕ್ ನಿಮ್ಮ ಪೀರಿಯಡ್ ಸೈಕಲ್ ಯಾವಾಗಲೂ ಇರ್ರೆಗ್ಯುಲರ್ ಆಗ್ತಾ ಇದೆ, ಅಥವಾ ಇದ್ರ ಜೊತೆಗೆ ಹೆವಿ ಬ್ಲೀಡಿಂಗ್, ಕ್ಲಾಟ್ಸ್ ಹೋಗ್ತಾ ಇದೆ, ಮತ್ತು ನಿಮಗೆ ವಿಪರೀತ ಹೊಟ್ಟೆ ನೋವು, ತಡ್ಕೊಳಕ್ಕೆ ಆಗದಿರುವಷ್ಟು ಹೊಟ್ಟೆ ನೋವು ಏನಾದರೂ ಆಗ್ತಾ ಇದೆ ಅಂತ ಹೇಳಿದರೆ, ಈ ಒಂದು ಹೊಟ್ಟೆ ನೋವು ತಡ್ಕೊಳ್ಳೋಕ್ಕೆ ಪ್ರತಿ ಸರಿ ನೀವು ಪೇನ್ ಕಿಲ್ಲರ್ಸ್ ತೊಗೊಳ್ಬೇಕು. ಈ ರೀತಿಯ ಸಮಸ್ಯೆ ನೀವು ಒಂದು ವೇಳೆ ಎದುರಿಸ್ತಾ ಇದ್ದರೆ ನಿರ್ಲಕ್ಷ್ಯ ಮಾಡಬಾರ್ದು. ಮಹಿಳೆಯರಿಗೆ ಸಾಮಾನ್ಯವಾಗಿ ಅವರ ಪೀರಿಯಡ್ ಸೈಕಲ್ ನಾರ್ಮಲ್ ಆಗಿ ಆಗ್ತಾ ಇದೆ ಅಂತ ಹೇಳಿದರೆ ಅದು ಒಂದು ಆರೋಗ್ಯಕರವಾದ ಬೆಳವಣಿಗೆಯಾಗಿದೆ. ಒಂದು ವೇಳೆ ಅವರ ಪೀರಿಯಡ್ ಸೈಕಲ್ನಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಹೇಳಿದರೆ ಯಾವುದೋ ಒಂದು ಸಮಸ್ಯೆಯ ಇದು ಸಂಕೇತವಾಗಿರುತ್ತೆ. ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಸಣ್ಣ ಪಟ್ಟ ಬದಲಾವಣೆ ಆದರೆ ಅದ್ರ ಬಗ್ಗೆ ನೀವು ಹೆದರ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಲೈಕ್ ನಿಮಗೆ ಒಂದು 5 ದಿನ ಮುಂಚೆ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ 5 ದಿನ ಬಿಟ್ಟು ಬ್ಲೀಡಿಂಗ್ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಜಾಸ್ತಿ ಇರುವಂಥದ್ದು, ಅಥವಾ ಸ್ವಲ್ಪ ಬ್ಲೀಡಿಂಗ್ ಕಮ್ಮಿ ಆಗಿದೆ ಅಥವಾ ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಓಕೆ ಆಗಿರುತ್ತೆ. ಇದು ಬಿಟ್ಟು ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ, ಕಂಟಿನ್ಯೂಸ್ ಆಗಿ ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ನಿಮ್ಮಷ್ಟಕ್ಕೆ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಯಾಕಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ ಮುಂಚೆ ಯಾವ ರೀತಿ ಇದೆ, ಈಗ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಗೊತ್ತೇ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲಿ ಅಥವಾ ಅನುಮಾನ ಇದ್ದರೂ ಕೂಡ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ಯಾವ ಕಾರಣಕ್ಕಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಬದಲಾವಣೆ ಆಗ್ತಾ ಇದೆ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.